ಈ ಸೈಲೆನ್ಸರ್ ಸ್ವಲ್ಪ ನೋಡಿ ಇಲ್ಲಿ ಹೋಗ್ಬಿಟ್ಟಿದೆ, ಅದಕ್ಕೆ ರೆಡಿ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇದು ವರ್ಕ್ ಸಿಕ್ಕಾಬಿಟ್ಟಿದೆ, ಅದಕ್ಕೆ ಈಗ ಮಾಡ್ಸಕ್ಕೆ ಹೋಗ್ತಿಲ್ಲ. ವಸ್ತು ತೊಗೊಂಡಿದ್ದೀನಿ ಈಗ. ಎಷ್ಟು ಬಿಸಿ ಆಗಿದೆ ಅಂದರೆ ನಾವೇ ಹಾಕೊಳ್ಳೋದು ಈಗ. ಎಲ್ಲ ಬಾಡಿ ಎಲ್ಲ ತೆಗೆದುಬಿಟ್ಟಿದ್ದೀವಿ ಇದ್ರದ್ದು. ಸೊ ಇಂಜಿನ್ ಸ್ಟಾರ್ಟ್ ಆಗಿ ಹೀಟ್ ಆಗೋದು ಬೇಡ ಅಂತ ಕ್ಲೀನ್ ಎಲ್ಲ ಓಪನ್ ಮಾಡಿ ಬೋನೆಟ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ. ಈಗ ನೋಡಿ, ಈಗ ಇಲ್ಲಿ ಟ್ರ್ಯಾಕ್ಟರ್ ನಿಲ್ಸೋಕ್ಕೆ ನಾವು ಸಿಮೆಂಟ್ ಹಾಕ್ಬಿಟ್ಟು ನಿಲ್ಸಿದ್ದೀವಿ. ಇದು ಪರ್ಮನೆಂಟ್, ಇದು ಇಲ್ಲೇ ನಮಗೆ ಡೆಡ್ ಲೈನ್ ಇದೆ. ಇದಕ್ಕೆ ನಾವು ಹಾಕ್ಬಿಟ್ಟು ಇಲ್ಲಿಗೆ ಜಾಯಿಂಟ್ ಮಾಡ್ತೀವಿ. ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ನೋಡಿ, ಓವರ್ಲ್ಯಾಪ್ ಆಗ್ತಿದೆ ನೋಡಿ. ನಮಗೆ ಬಂದ ನೋಡಿ, ಸ್ಕಿಪ್ಪರ್ ಇರೋದು ಇಲ್ಲಿ ತನಕ ಓವರ್ಲ್ಯಾಪ್ ಆಗುತ್ತೆ. ಸ್ಕಿಪ್ಪರ್ಗಿಂತ ಜಾಸ್ತಿ ಬರ್ತಾ ಇದೆ, 4.5 ಪೈಪಿಗೆ ಬೀಳ್ತಾ ಇದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಬನ್ನಿ, ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸೈಲೆನ್ಸರ್ ಸ್ವಲ್ಪ ನೋಡಿ ಇಲ್ಲಿ ಹೋಗ್ಬಿಟ್ಟಿದೆ, ಅದಕ್ಕೆ ರೆಡಿ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಏನು ಪಾಪ ಸಮಾಚಾರ ಹೇಳ್ಬೇಕಲ್ಲ, ಏನೋ ಇರು ಅಂತಿದ್ಯಾ? ಈಗ ಇದು ತೊಗೊಂಡು ಫೋನ್ ಮಾಡ್ತೀನಿ. ಇನ್ನು ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಯಾಕೆಂದರೆ ಇನ್ನು ಸ್ಪ್ರಿಂಕ್ಲರ್ ಸೀಸನ್ ಸ್ಟಾರ್ಟ್ ಆಯಿತು. ಇರಿಗೇಷನ್ ರೆಗ್ಯುಲರ್ ಆಗಿರುತ್ತೆ. ಎಲ್ಲ ಸ್ಪಾಟ್ ಜೆಟ್ ಆಗಿದೆ, ಎಲ್ಲ ಇರಿಗೇಷನ್ ಮಾಡ್ತಾ ಇದ್ದೀವಿ. ಡೀಸೆಲ್ ತುಂಬಿಸ್ಕೊಂಬರೋದು, ಟ್ರ್ಯಾಕ್ಟ್ರು ಆಯಿಲ್ ಎಲ್ಲ ಚೇಂಜ್ ಆಗಿದೆ. ಇನ್ನೇನಿಲ್ಲ, ಸ್ಪ್ರಿಂಕ್ಲರ್ ಸ್ಟಾರ್ಟು. ಕಾಫಿನ ಬಾಡೋಗ್ಬಿಟ್ರೆ ಮೆಣಸು ಬಾಡೋಗ್ಬಿಡುತ್ತೆ. ಸ್ಟಾರ್ಟ್ ಮಾಡೋದು ಇರಿಗೇಷನ್ ಆದಮೇಲೆ ನಾವು ಮೆಣಸು ಬೇಗ ಸ್ಟಾರ್ಟ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಈ ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತು ವ್ಲಾಗ್ ಫಾಲೋ ಮಾಡ್ತಾ ಇರಿ. ಎಲ್ಲ ಒಟ್ಟಿಗೆ ಬೆಳೆಯೋಣ ಅಷ್ಟೇ. ಅಗ್ರಿಕಲ್ಚರ್ಲಿ ಏನೇನಿದೆ, ನಾವು ಏನೇನು ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ನಿಮ್ಮ ಐಡಿಯಾಸ್ ಇದ್ರು ನಂಗೆ ಕಮೆಂಟ್ ಮಾಡ್ತಾ ಇರಿ. ಇನ್ನೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತೀವಿ. ಈ ಥರ ರೇಟ್ ಇದ್ದಾಗಂತೂ ಕೆಲಸ ಏನು ಕಮ್ಮಿ ಮಾಡೋಕೆ ಹೋಗ್ಬಿಡಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನೀವು ಕಂಟಿನ್ಯೂಸ್ 4-5 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ರೆ ಕ್ಲೀನಾಗಿ ಈಗ ಒಳ್ಳೆ ಕ್ರಾಪ್ ಕುಯ್ದಿರ್ತೀರ. ಇನ್ನೊಂದು, ನೀವು ಕಳೆದ ವರ್ಷದಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ 2-3 ವರ್ಷ ಬೇಕು ಒಳ್ಳೆ ಕ್ರಾಪ್ ಕುಯ್ಯೋಕ್ಕೆ. ಈ ವರ್ಷದಿಂದ ಕೆಲಸ ಮಾಡ್ತೀರಾ, ಇನ್ನೂ 4-5 ವರ್ಷ ಬೇಕು ಒಳ್ಳೆ ಕ್ರಾಪ್ ಕುಯ್ಯೋಕ್ಕೆ. ಆದರೂ ನೀವು ವರ್ಷದಿಂದ ವರ್ಷಕ್ಕೆ ನೀವು ಪ್ರೋಗ್ರೆಸ್ ನೋಡ್ತೀರಾ. ಬನ್ನಿ ಹೋಗ್ಬರೋಣ. ಈಗ ಮುಡಿಗೆರೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. ಬನ್ನಿ, ಇದು ವರ್ಕ್ ಸಿಕ್ಕಾಬಿಟ್ಟಿದೆ, ಅದಕ್ಕೆ ಈಗ ಮಾಡ್ಸಕ್ಕೆ ಹೋಗ್ತಿಲ್ಲ. ವಸ್ತು ತೊಗೊಂಡಿದ್ದೀನಿ ಈಗ. ಇದು ಕೊಟ್ಟಿರ್ತೀನಿ ಮಾಡೋಕ್ಕೆ. ವಸ್ತು ತೊಗೊಂಡಿದ್ದೀನಿ, ಹಳೆದು ರೆಡಿ ಮಾಡ್ತೀನಿ. ನೋಡೋಣ ಏನಂತ. ಸೂಪರ್. ಬನ್ನಿ, ಈಗ ನಮ್ಮ ನದಿಮಿಗೆ ಕೊಟ್ಟೋಗೋಣ. ನೋಡಿ, ಇದು ಸ್ವಲ್ಪ ಆಲ್ಟ್ರೇಷನ್ ಇದೆ ನೋಡಿ, ಇಲ್ಲಿ ಬೆಂಡ್ ಮಾಡಬೇಕಷ್ಟೇ. ಬನ್ನಿ. ಎಲ್ಲ ನೋಡ್ದಂಗಿದೆಯಲ್ಲ, ಹೌದಾ? ಚೆನ್ನಾಗಿದೆ ವಿಡಿಯೋಸ್ ಎಲ್ಲ, ತುಂಬ ಹೆಲ್ಪ್ಫುಲ್. ಹೌದಾ? ತುಂಬ ಖುಷಿ ಆಗುತ್ತೆ. ಒಂದು ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡ್ತಾರೆ. ನಾನೀಗ ಹೇರ್ ಕಟ್ ಮಾಡ್ಕೊಂಡು ಹೋಗ್ಬೇಡ. ಎಷ್ಟು ಬ್ಯುಸಿ ಆಗಿದೆ ಅಂದರೆ ನಾವೇ ಹಾಕ್ಕೊಳ್ಳೋದು ಈಗ. ಇನ್ನೇನಿಲ್ಲ, ಒಂದು 3 ದಿವಸಕ್ಕೆ ಒಂದ್ಸತಿ ಬಂದು ಫಿಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮಾಡ್ತಾಯಿದ್ದಾರೆ ಈಗೇನು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಡೀಸೆಲ್ ತೊಗೊಂಡೋಗ್ತಿರ್ತಾರಲ್ಲ ಈಗ. ಇನ್ನು 3 ತಿಂಗಳು. ಸೂಪರು. ಬನ್ನಿ, ಗುಡ್ ಮಾರ್ನಿಂಗ್. ಬನ್ನೀಗ ಸೈಲೆನ್ಸರ್ ಎಲ್ಲ ಹೊಸ ಫಿಟ್ ಮಾಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಪುಟ್ ಕೆಲಸ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಇವತ್ತಿಂದ ಇರಿಗೇಷನ್ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಸೆಟ್ ಮಾಡ್ತಿದ್ದೀವಿ, ಟೈಮ್ ಆದರೆ ಇವತ್ತು ಹೊಡಿತೀವಿ. ಬನ್ನಿ, ಈಗ ನೋಡಿ, ನಾವು ರೇಡಿಯೇಟ್ರಿಂದ ನೀರು ಬರ್ತಾ ಇರುತ್ತಲ್ಲ, ಅದು ಇಲ್ಲಿ ಔಟ್ ಮಾಡೋಕ್ಕೆ ಇಲ್ಲಿ ಗೇಟ್ ಹೋಲ್ ಹಾಕಿದ್ದೀವಿ ಚಿಕ್ಕದು. ಯಾಕೆಂತಂದರೆ ಇಲ್ಲಿ ನೀರು ಹೋಗ್ತಾ ಇರಬೇಕು. ಟೈಟ್ ಆಯ್ತು ಅದು. ಇಲ್ಲಾಂದ್ರೆ ಹೆಡ್ಡಿಗೆ ಸಿಕ್ಕಾಪಟ್ಟೆ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ನೋಡಿ, ಇದು ಹಾಕಿದ್ದೀವಿ ಈಗ. ಇದೆಲ್ಲ ಫಿಟ್ ಆಗ್ತಾ ಇದೆ, ಮತ್ತು ಅಪ್ಡೇಟ್ ಅಂತ ಇದ್ದೇ ಇರುತ್ತೆ. ಬನ್ನೀಗ ಈಗ ನೀವು ನೋಡ್ಬೋದು, ಎಲ್ಲ ಬಾಡಿ ಎಲ್ಲ ತೆಗೆದುಬಿಟ್ಟಿದ್ದೀವಿ ಇದ್ರದ್ದು. ಯಾಕೆ ಅಂತಂದರೆ ಇದು ಬಿಸಿಲು ಇರೋದ್ರಿಂದ ಸ್ವಲ್ಪ ಇಂಜಿನ್ ಸ್ಟಾರ್ಟ್ ಆಗಿ ಹೀಟ್ ಆಗೋದು ಬೇಡ ಅಂತ ಕ್ಲೀನ್ ಎಲ್ಲ ಬೋನೆಟ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ. ಬನ್ನಿ, ಫುಲ್ ರಾ ಆಗಿಬಿಟ್ಟಿದೆ ಈಗ ಗಾಡಿ. ಬನ್ನಿ, ಸೂಪರ್. ಬನ್ನಿ ಹೋಗ್ಬೇಡ. ಸ್ಟಾರ್ಟ್. ನಿಮಗೆ ಈ ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಗಾಡಿ ಖಾಲಿ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ, ಬೋನೆಟ್ ತೆಗೆದಷ್ಟೇ ಫುಲ್ ನೇಕೆಡ್ ಆಗಿಬಿಟ್ಟಿದೆ ಇದು. ನೋಡಿ, ಸೂಪರ್. ನೀವು ಹೋಗೋಣ ಈಗ. ಹಾರನ್ ಇಲ್ಲ, ಲೈಟ್ ಇಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಬನ್ನೀಗ PTO ಸಾಫ್ಟ್ ಎಲ್ಲ ಈಗ ಕೂಸ್ಬೇಕೀಗ. ಈಗ ಟೀ ರೋಡ್ ತಗೊಳ್ಳೋಣ ಈಗ. ನಿಕಲು ಸರಿ. ಇದಕ್ಕೆ ಬಂದುಬಿಟ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 4.2 ಲೀಟರ್ಸು ಗೇರ್ ಆಯಿಲು ಹಾಕ್ಬಿಡೋಣ ಈಗ. ಇದು ನೋಡಿ, ಇದು ಗೇಜ್. ಇಲ್ಲಿ ನೋಡ್ಕೊಳ್ತಾ ಇರಬೇಕು, ಇದು ಗೇಜ್. ಇದು ಸಪೋರ್ಟ್ ಹಾಕಿದ್ವಿ. ಅದನ್ನೇ ಹುಡ್ಕೋದು ಈಗ, ಯಾವ್ದು ನನ್ನ ಹಣ್ಣಾಗಿದೆ ಅಂತ. ನೋಡಿ, ಸ್ವಲ್ಪ ಹಣ್ಣಾಗಿದೆ, ತಿನ್ನೋಣ. ಏನಮ್ಮ, ಏನು ಸಮಾಚಾರ? ಬ್ಲಾಗಿಗೆ ಬರ್ತಿಲ್ಲಲ್ಲ ನೀನು? ಇಟ್ಕೊಂಡು ಬರೋದಿಲ್ಲ ಮಗ, ತಿನ್ನಕ್ಕೆ ನಟ್ಟಿರೋದೇ ನಾವಲ್ಲ. ನೋಡಿ, PTO ಸಾಫ್ಟು ಹಾಕ್ಬಿಟ್ಟು ನೋಡಿ, ಕೈಯೆಲ್ಲ ಗ್ರೀಸ್ ಆಗ್ಬಿಟ್ಟಿದೆ. ನಮ್ಮ ಹೊಟ್ಟೆಗೆಲ್ಲ ಗ್ರೀಸ್ ಹೋಗ್ತಾ ಇರುತ್ತೆ ಈಗ ಸದ್ಯಕ್ಕೆ.
ಸ್ಪ್ರಿಂಕ್ಲರ್ ಮುಗಿಯೋ ತನಕ. ಟ್ಯಾಕ್ಟ್ರಿನೆಲ್ಲ ಪಿ ಟಿ ಓದಲ್ಲಿ ಲಿಫ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಗ ಟ್ಯಾಕ್ಟ್ರ್ ಸ್ಟಾರ್ಟ್ ಮಾಡಿ ಈಗ ಲಿಫ್ಟ್ ಮಾಡ್ಕೊಂಡು ಲಿಫ್ಟ್ ಆಯ್ತು. ಈಗ ನೋಡಿ ಲಿಫ್ಟ್ ಆಯಿತು. ಈಗ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆರೆ ಹತ್ರ. ಬನ್ನಿ ಹೋಗೋಣ. ಇದನ್ನು ನೀವು ನೋಡಿದರೆ ಟ್ಯಾಕ್ಟ್ರ್ ತೊಗೊಂಡ್ಬಿಟ್ಟು ನಾವು ಗೊಬ್ಬರ ತೊಗೊಂಡೋಗೋದು, ಕಾಫಿ ತೊಗೊಂಡೋಗೋದು, ಅದು ಏನಾದ್ರು ಕೆಲಸ ಮಾಡ್ತಾಯಿದ್ವಿ. ಈಗ ನಾವು ಮೇನ್ ಟ್ಯಾಕ್ಟ್ರ್ ಯಾಕೆ ತೊಗೊಂಡಿದ್ದು ಅಂತಂದರೆ ಸ್ಪ್ರಿಂಕ್ಲರ್ ಮಾಡೋಕ್ಕೆ. ಅದನ್ನ ತೋರಿಸ್ತೀವಿ ಈಗ ಬನ್ನಿ. ಈಗ ನೋಡಿ, ಈಗ ಇಲ್ಲಿ ಟ್ರ್ಯಾಕ್ಟರ್ ನಿಲ್ಸೋಕ್ಕೆ ನಾವು ಸಿಮೆಂಟ್ ಹಾಕ್ಬಿಟ್ಟು ನಿಲ್ಸಿದ್ದೀವಿ. ಇದು ಪರ್ಮನೆಂಟ್. ಇದು ಇಲ್ಲೇ ನಮಗೆ ಡೆಡ್ಲೈನ್ ಇದೆ. ಇದಕ್ಕೆ ನಾವು ಹಾಕ್ಬಿಟ್ಟು ಇಲ್ಲಿಗೆ ಜಾಯಿಂಟ್ ಮಾಡ್ತೀವಿ. ಇಲ್ಲಿಗೆ ನೋಡಿ, ಇಲ್ಲಿ ನೈಸ್. ಇಲ್ಲಿ ನೋಡಿ, ಈಗ ಆಲ್ಮೋಸ್ಟ್ ಈಗೆಲ್ಲ ಫಿಟ್ಟಿಂಗ್ ಎಲ್ಲ ಆಗೋಯ್ತು. ನೋಡಿ ಇಲ್ಲಿ ತಂದು ನಿಲ್ಸಿದ್ದೀವಿ. ಈಗ ನೋಡಿ ಇದೆಲ್ಲ ಆಗಿದೆ. ಸೂಪರ್. ಇನ್ನು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಇನ್ನು ನಿಮಗೆ ಮಳೆ ಬರೋ ತನಕ ಸ್ಪ್ರಿಂಕ್ಲರ್ ನಡೀತಾನೆ ಇರುತ್ತೆ. ಅದ್ರ ಮಧ್ಯೆ ಏನು ಕೆಲಸ ಆಗ್ತದೆ ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಅದ್ರ ಮೆಣಸು ಕುಯ್ಬೇಕು, ಆಮೇಲೆ ಆ ಕೆಲಸ ಎಲ್ಲ ಇದೆ. ರೂಬಿಯಲ್ಲಿ ಕಾಣಿಸ್ತಿಲ್ಲಲ್ಲ, ಇದೇನು ಇಲ್ಲಿ. ಬನ್ನಿ, ಈ ವರ್ಷದ್ದು ಇರಿಗೇಷನ್ ಸ್ಟಾರ್ಟ್ ಮಾಡೋಣ. ಎಲ್ಲ ಒಳ್ಳೇದಾಗ್ಲಪ್ಪ. ನೋಡಿ ಬನ್ನಿ. I keep boys by my